ಪುತ್ತೂರಿನ ಮುಡಿಪಿನಡ್ಕದ ಕೃಷಿಕ ಹರೀಶ್ ರೈ ದೇರ್ಲಾ ಅವರು ತಮ್ಮ ಸತತ ಪ್ರಯತ್ನ ಹಾಗೂ ಸಿಪಿಸಿಆರ್ಐ ವಿಜ್ಞಾನಿಗಳ ಅಧ್ಯಯನದ ಕಾರಣದಿಂದ ಭಾರತದ ವಿಶೇಷವಾದ ಅಣಬೆ ಪ್ರಭೇದವೊಂದನ್ನ ಅಂತಾರಾಷ್ಟ್ರೀಯ ಫುಡ್ ಜರ್ನಲ್ನಲ್ಲಿ ದಾಖಲಾಗುವಂತೆ ಮಾಡಿದ್ದಾರೆ. ಪುತ್ತೂರು ತಾಲೂಕಿನ ಮುಡಿಪಿನಡ್ಕದ ಕೃಷಿಕ ಹರೀಶ್ ರೈ ಅವರು ಅಡಿಕೆ ಸಿಪ್ಪೆಯ ಮೂಲಕ ನಿರ್ದಿಷ್ಟ ಪ್ರಭೇದದ ಅಣಬೆ ತಳಿಯನ್ನ ಕಳೆದ ಸುಮಾರು 1 ವರ್ಷದಿಂದ ಬೆಳೆಸುತ್ತಿದ್ದಾರೆ. ಇದೀಗ 24ನೇ ಬ್ಯಾಚ್ ಅನ್ನು ಮುಗಿಸಿದ್ದಾರೆ. ಅನೇಕ ವರ್ಷಗಳಿಂದ ಅಡಿಕೆ ಸಿಪ್ಪೆಯಲ್ಲಿ ಬೆಳೆಯುವಂತಹ ಅಣಬೆಯನ್ನ ಹರೀಶ್ ರೈ ಅವರ ಮಿತ್ರರೊಬ್ಬರು ಬಳಕೆ ಮಾಡ್ತಿದ್ರು. ಈ ಬಗ್ಗೆ ಮಾಹಿತಿ ತಿಳಿದುಕೊಂಡು ತಾವು ಬೆಳೆಯಲು ಆರಂಭವನ್ನ ಮಾಡಿದ್ರು. ಅಡಿಕೆ ಸಿಪ್ಪೆಯನ್ನ ಕೊಳೆಯಲು ಹಾಕುವ ವೇಳೆ ಅದರಲ್ಲಿ ಬರುವ ಅಣಬೆಯು ಬಹಳ ಅತ್ಯುತ್ತಮ ಆಹಾರವಾಗಿದೆ. ಹೀಗಾಗಿ ಈ ಬಗ್ಗೆ ಬೆಳೆಯುವುದರ ಕಡೆಗೆ ಆಸಕ್ತರಾದ್ರು. ಅಡಿಕೆ ಸಿಪ್ಪೆಯಲ್ಲಿ ಬೆಳೆಯುವಂತಹ ಈ ಪ್ರಭೇದದ ಅಣಬೆಯ ಬಗ್ಗೆ ವಿಟ್ಲ ಮತ್ತು ಕಾಸರಗೋಡಿನ ಸಿಪಿಸಿಆರ್ಐ ಸಂಶೋಧಕರು ಹಾಗೂ ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದ ಸಹಯೋಗದೊಂದಿಗೆ ಕೆಲವು ಸಮಯಗಳ ಕಾಲ ಸೂಕ್ಷ್ಮವಾಗಿ ಗಮನಿಸಿ ಅಡಿಕೆ ಸಿಪ್ಪೆಯಲ್ಲಿ ಬೆಳೆಯುತ್ತಿರುವಂತಹ ಕಾಪ್ರಿನೊಪ್ಸಿನ್ ಸಿನೇರಿಯಾ ಎಂಬ ಖಾದ್ಯ ಅಣಬೆ ಪ್ರಭೇದವನ್ನ ಗುರುತಿಸಿದ್ದಾರೆ. ಈ ಅಧ್ಯಯನದ ಹಾಗೂ ಕೃಷಿಕರ ಪ್ರಯತ್ನವು ಸಂಶೋಧನೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದ ಎಮಿರೇಟ್ಸ್ ಜರ್ನಲ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ನಲ್ಲಿ ದಾಖಲಿಸಲಾಗಿದೆ. ಕಾಪ್ರಿನೊಪ್ಸಿನ್ ತಳಿಯ ಅಣಬೆ ಸಾವಯವ ವಸ್ತು ಕೊಳೆಯುವಲ್ಲಿ ಅದರ ಪರಿಸರದ ಪ್ರಾಮುಖ್ಯತೆಗಾಗಿ ಬೆಳೆಯುತ್ತದೆ. ಇದು ಖಾದ್ಯವಾಗಿ ಬಳಕೆ ಮಾಡಬಹುದಾಗಿದೆ. ಸತತವಾಗಿ 24 ಬ್ಯಾಚ್ ಅಣಬೆ ಕೃಷಿ ಮಾಡುವ ಮೂಲಕ 1 ವರ್ಷದ ಪೂರ್ತಿ ಅವಧಿಯಲ್ಲಿ ಅಡಿಕೆ ಸಿಪ್ಪೆಯಿಂದ ಅಣಬೆ ಬೆಳೆಸಿರುವ ಹರೀಶ್ ರೈ ಅವರು ಮನೆಗೆ ತರಕಾರಿಯಾಗಿ ಈ ಅಣಬೆಯನ್ನ ಬೆಳೆಯಲು ಸಾಧ್ಯವಿದೆ. ಯಾವುದೇ ಹೆಚ್ಚಿನ ಆರೈಕೆ ಅಗತ್ಯವಿಲ್ಲ ಎಂದು ಹೇಳ್ತಾರೆ. ಕುತೂಹಲಕಾರಿಯಾದ ಅಂಶವೆಂದರೆ ಇಲ್ಲಿ ಅಣಬೆ ಬೆಳೆಯಲು ಯಾವುದೇ ಬೀಜ ನಾಟಿ ಮಾಡಬೇಕಾಗಿಲ್ಲ. ಆ ಕೆಲಸವನ್ನ ಪ್ರಕೃತಿಯೇ ಮಾಡುತ್ತದೆ. ಹೀಗಾಗಿ ಈ ಕೃಷಿಯು ಹೆಚ್ಚಿನ ಗಮನ ಸೆಳೆದಿದೆ. ಈ ಕಾರಣದಿಂದಲೇ ವಿವಿಧ ಕ್ಷೇತ್ರಗಳ ವಿಜ್ಞಾನಿಗಳ ಗಮನವೂ ಸೆಳೆದಿದೆ ಈ ಅಣಬೆ. ತಿನ್ನಬಹುದಾದ ಅಣಬೆ ಇದಾದ್ರಿಂದ ವಾಣಿಜ್ಯ ಉದ್ದೇಶಕ್ಕಾಗಿ ಹೇಗೆ ಬಳಕೆ ಮಾಡಬಹುದು ಎನ್ನುವುದರ ಬಗ್ಗೆ ಇನ್ನಷ್ಟೇ ಚಿಂತನೆ ಪ್ರಯತ್ನ ನಡೆಯಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಈ ಅಣಬೆಯು ರೆಸ್ಟೋರೆಂಟ್ ಪ್ರವೇಶಿಸಲು ಕೆಲಸ ನಡೆಯಬೇಕಾಗಿದೆ. ಹೀಗಾಗಿ ವಿಜ್ಞಾನಿಗಳು ಈ ಬಗ್ಗೆ ಮತ್ತಷ್ಟು ಅಧ್ಯಯನ ನಡೆಸುತ್ತಿದ್ದು ಅಣಬೆ ಸರಿಯಾಗಿ ಬೆಳೆಯಲು ಹಾಗೂ ಪೋಷಕಾಂಶಗಳನ್ನ ಹೇಗೆ ನೀಡಬಹುದು ಇತ್ಯಾದಿಗಳ ಬಗ್ಗೆಯೂ ಅಧ್ಯಯನ ನಡೆಸಲಾಗುತ್ತಿದೆ ಎಂದು ಜರ್ನಲ್ನಲ್ಲಿ ಉಲ್ಲೇಖಿಸಲಾಗಿದೆ. 283 ಕಾಡು ಖಾದ್ಯ ಅಣಬೆಗಳಿಗೆ ನೆಲೆಯಾಗಿರುವಂತಹ ಭಾರತವು ವಿಶ್ವದ 2000 ಕಾಡು ಖಾದ್ಯ ಅಣಬೆಗಳ ಪ್ರಭೇದವನ್ನ ಹೊಂದಿದೆ. ಹೀಗಾಗಿ ಅಡಿಕೆ ಸಿಪ್ಪೆಯ ಅಣಬೆಯು ಖಾದ್ಯವಾಗಿ ಬಳಕೆ ಮಾಡಬಹುದು ಎನ್ನುವುದು ಈಗ ಹೆಚ್ಚಿನ ಮಹತ್ವ ಪಡೆದಿದೆ. ವಿಶೇಷವಾಗಿ ಸಸ್ಯಾಹಾರಿಗಳಲ್ಲಿ ಅಣಬೆಯ ಜನಪ್ರಿಯತೆಯ ಪರಿಣಾಮವಾಗಿ ಸಸ್ಯಾಹಾರದ ಮಾದರಿಯನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಅಡಿಕೆ ಸಿಪ್ಪೆ ಅಣಬೆ ಅಂದ್ರೆ ನಾವೆಲ್ಲರೂ ಗಮನಿಸಿರುವಂತ ಒಂದು ಅಣಬೆ.
ಅಂದರೆ ಅಡಿಕೆ ಬೆಳೆಗಾರರ ಎಲ್ಲರ ಮನೆಯಲ್ಲಿ ತನ್ನಷ್ಟಕ್ಕೆ ಆಗುವಂಥ ಒಂದು ಅಣಬೆ, ಆದರೆ ಅದರ ಗಮನಕ್ಕೆ ಬಂದಿರಲಿಲ್ಲ. ನನ್ನ ಗೆಳೆಯರೊಬ್ಬರ ತಂದೆ ರಾಮಕೃಷ್ಣ ಪ್ರಭು ಅಂತ ಸರಕ್ಕೆ ನಿವಾಸಿ, ಅವರು ರಾಜಪುರಿ ಸಾರಸ್ವತ ಬ್ರಾಹ್ಮಣ ಕುಟುಂಬದವರು. ಅವರ ವರ್ಗದಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ರು. ಅದರಿಂದಾಗಿ ಪ್ರೇರಿತನಾಗಿ ನಾನು ಅದರ ಉಪಯೋಗ 2 ವರ್ಷದಿಂದ ನಾನು ನನ್ನ ಮನೆಯಲ್ಲಿ, ನನ್ನ ತಾಯಿ ತಂದೆಯವರು ಕೂಡ ಅದನ್ನು ಮಾಡ್ತಾ ಈಗ ಬಂದಿದ್ದೇವೆ ನಾವು. ಈಗ ಈ ವರ್ಷ ಈ ಅಡಿಕೆ ಪತ್ರಿಕೆಯ ಶ್ರೀಪಡ್ರೆ ಅವರ ಒಂದು ಪ್ರೇರಣೆಯಿಂದಾಗಿ ನಾನು ಅದನ್ನು ಬರೀ ಒಂದು ಸೀಸನ್ ಅಲ್ಲ, ಅಂದರೆ ಒಂದು ವರ್ಷದ ಒಂದು ಕೆಲವೇ ಸಮಯದಲ್ಲಿ ಆಗುವಂಥ ಒಂದು ಆ ಅಣಬೆಯ ಬೆಳವಣಿಗೆಯನ್ನು ನಾನು ಇಡೀ ವರ್ಷವೂ ಕೂಡ ಆಗ್ತದೆ ಅಂತ ಈಗ ಸುಮಾರು 21 ನಾನು ಬ್ಯಾಚಲ್ಲಿ ನಾನು ಅದನ್ನು ಈಗ ಬೆಳೆಸ್ತಾ ಬಂದಿದ್ದೇನೆ. ಅಂದರೆ ಈ ವರ್ಷದ ಕೆಲವೇ ತಿಂಗಳಲ್ಲಿ ಆಗ್ತಿದ್ದಂಥ ಎಲ್ಲ ಸಮಯದಲ್ಲಿ ಆಗುತ್ತದೆ ಅಂತ ಈಗ ಒಂದು ಪ್ರೂವ್ ಆಯ್ತು. ಅದು ಬೆಳೆಸಲಿಕ್ಕೆ ಬೇರೆ ಅಣಬೆಯನ್ನು ನಾವು ಹೋಲಿಸಿದಾಗ ಇದರಲ್ಲಿ ಯಾವುದೊಂದು ಕಷ್ಟವೂ ಇಲ್ಲ. ಒಂದು ಸಾಮಾನ್ಯ ಒಂದು 4 ಅಡಿ ಅಗಲ, ಉದ್ದ ಎಷ್ಟಾದ್ರೂ ಇರ್ಬೋದು, 1.5 ಅಡಿಯಷ್ಟು ದಪ್ಪದ ಒಂದು ಅಡಿಕೆ ಸಿಪ್ಪೆಯ ರಾಶಿಯಲ್ಲಿ ಅರೆ ನೆರಳಿರುವಂತಹ ಒಂದು ಜಾಗದಲ್ಲಿ ನಾವು ಅದನ್ನು ರಾಶಿಯಲ್ಲಿ ಬೆಳೆಸುವಂಥದ್ದು. ಅದಕ್ಕೆ ಮೊದಲ ಹಂತ ನಾವು ರಾಶಿ ಹಾಕಿ ನೀರು ಹಾಕಬೇಕು. ಒಂದು ಸಲ ಆ ಅಡಿಕೆ ಸಿಪ್ಪೆ ಸಂಪೂರ್ಣ ಒದ್ದೆ ಆದ ನಂತರ ಅದನ್ನು ನೀರಿನ ತೇವಾಂಶವನ್ನು ನಾವು ಮೇಂಟೈನ್ ಮಾಡ್ತಾ ಬರಬೇಕು 10 ದಿವಸದವರೆಗೆ. 10 ದಿವಸದ ನಂತರ ಅದರಲ್ಲಿ ಅಣಬೆ ಬರಲಿಕ್ಕೆ ಶುರು ಆಗ್ತದೆ. ಬಂದ ನಂತರ 10 ದಿವಸ ಅದು ಮುಂದರಿತಾ ಹೋಗ್ತದೆ. 1-2 ದಿವಸದ ವ್ಯತ್ಯಾಸ ಬರ್ಬೋದು, 10-12 ದಿವಸ ಆಗ್ಬಹುದು, ಇಲ್ಲವೇ 8 ದಿವಸದಲ್ಲಿ ಶುರು ಆಗ್ಬಹುದು. ಆ ಥರ ಅಣಬೆಯ ರುಚಿ ಯಾವ ರೀತಿ ಅಂದರೆ, ಯಾವುದೇ ನಮ್ಮ ಊರಿನ ಸಾಂಪ್ರದಾಯಿಕ ಅಣಬೆಯನ್ನು ಹೋಲಿಸಿದಾಗ ಅದೇ ರುಚಿ ಇದಕ್ಕೆ ಈ ಅಣಬೆ ಕೂಡ ಇದೆ. ನಮ್ಮ ಈಗ ಆಧುನಿಕ ಅಣಬೆಗಳ ರುಚಿಯ ಒಂದಿಗೆ ಇದನ್ನು ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಸಾಂಪ್ರದಾಯಿಕ ಊರಿನಲ್ಲಿ ಪ್ರಕೃತಿದತ್ತವಾಗಿ ಬರುವಂತಹ ಯಾವುದೇ ಅಣಬೆಯ ರುಚಿ ಇದಕ್ಕೆ ಹೋಲಿಕೆ ಇದೆ. ಅಡಿಕೆ ಸಿಪ್ಪೆಯಲ್ಲಿ ಹೀಗೆ ದೊಡ್ಡ ಪ್ರಯತ್ನ ಇಲ್ಲದೆ ಒಂದು ಖಾದ್ಯ ಅಣಬೆ ಬೆಳೆಸಲಿಕ್ಕಾಗ್ತದೆ ಅಂತ ಹೇಳುವಂಥದ್ದು ನಾವೆಲ್ಲ ಅಡಿಕೆ ಬೆಳೆಗಾರ ಸಮುದಾಯಕ್ಕೆ ಒಂದು ಬಹಳ ಖುಷಿ ಪಡುವಂತ ವಿಷಯ. ಯಾಕೆಂತ ಹೇಳಿದ್ರೆ ಇದನ್ನ ಹೆಚ್ಚೇನು ಪ್ರಯತ್ನ ಇಲ್ಲದೆ ಬೀಜ ಬಿತ್ತದೆ ತೆಗೆಲಿಕ್ಕಾಗುವಂತ ಬೆಳೆ ಇದು. ಬೀಜ ಬಿತ್ತುವ ಕೆಲಸವನ್ನ ಪ್ರಕೃತಿ ಮಾಡಿ ಕೊಡ್ತದೆ. ಈ ಇಡೀ ಒಂದು ಘಟನಾವಳಿಗಳಲ್ಲಿ ಒಂದು ದೊಡ್ಡ ಆಶ್ಚರ್ಯ ಇರುವುದೇನು ಅಂದ್ರೆ, ನೆಲ್ಲೂರು ಕೆಂಬ್ರಾಜೆ, ಸುಳ್ಯದ ಹತ್ರದ ನೆಲ್ಲೂರು ಕೆಂಬ್ರಾಜೆಯ ನಾಗರಿಕರು, ಕೃಷಿಕರು ಇದನ್ನ ಜಗತ್ತಿಗೆ ತೋರಿಸಿದಂಥವ್ರು. ಆದ್ರೆ ಕಳೆದ 50-60 ವರ್ಷಗಳಿಂದ ಅವರು ಪ್ರತಿ ಮಳೆಗಾಲದಲ್ಲಿ ಇದನ್ನ ಒಂದು ಬೆಳೆ ಬೆಳೆದು ತಿನ್ನುತ್ತಾ ಬಂದಿದ್ದಾರೆ. ಆ ಸುದ್ದಿ ಹೊರ ಪ್ರಪಂಚಕ್ಕೆ, ವಿಜ್ಞಾನಿಗಳಿಗೆ, ಕೃಷಿಕರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಇದನ್ನು ಗೊತ್ತಾದ ಹರೀಶ್ ರೈ ಅವರು ಆಮೇಲೆ ಒಂದು ಜನವಿಜ್ಞಾನಿ ಹಾಗೆ ಕೆಲಸ ಮಾಡಿಕೊಂಡು ಈಗಾಗ 21ನೇ ಬೆಳೆ ತೆಗೆದಿದ್ದಾರೆ. ಅದು ಇಡೀ ವರ್ಷ ಬೆಳಿಲಿಕ್ಕಾಗತ್ತೆ ಅಂತ ಹೇಳುವುದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅಡಕೆ ಸಿಪ್ಪೆಯಲ್ಲಿ ಈ ತರದ ಖಾದ್ಯ ಅಣಬೆ ಬೆಳೆದುವಂಥದ್ದು ಇದು ಜಗತ್ತಿಗೆ, ಹೊರ ಜಗತ್ತಿಗೆ ಗೊತ್ತಾಗ್ಲಿಕ್ಕೆ ಹರೀಶ್ ರೈ ಅವರು ಮತ್ತು ಅದರ ಬಗ್ಗೆ ಸಂಶೋಧನೆ ಮಾಡಿದಂತ CPCRI ವಿಜ್ಞಾನಿಗಳು, TBJRI ವಿಜ್ಞಾನಿಗಳು ಎಲ್ಲ ಕಾರಣಕರ್ತರು. ಇವರನ್ನೆಲ್ಲರನ್ನೂ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಹರೀಶ್ ರೈ ಅವರು ಇಷ್ಟು ಸತತವಾಗಿ ಬೆಳೆಯನ್ನು ತೆಗೆದೇ ಹೋಗಿದ್ರೆ ಇದರ ವಿಷದಾಂಶಗಳು ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಸ್ಪೆಸಿಮನ್ ಸಿಗ್ತಾ ಇರಲಿಲ್ಲ, ಬೇರೆ ಬೇರೆ ಲ್ಯಾಬೊರೇಟರಿ ಕಳಿಸ್ಲಿಕ್ಕೆ ಅದರ ಮಾದರಿಗಳು ಸಿಗ್ತಾ ಇರಲಿಲ್ಲ. CPCRI ವಿಜ್ಞಾನಿಗಳು ಬಹಳ ಕ್ಷಿಪ್ರವಾಗಿ ಕಾರ್ಯಾಚರಿಸಿ ಅದನ್ನು ತಾವು ಒಂದು ದೊಡ್ಡ ಮಿಷನರಿ ಮೋಡಲ್ಲಿ ಅತ್ಯಂತ ಬೇಗದಲ್ಲಿ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈ ಅಣಬೆಯಲ್ಲಿ ಏನೇನು ಪೋಷಕಾಂಶಗಳಿವೆ, ಮನುಷ್ಯ ಹಿತಕ್ಕೆ ಬೇಕಾದಂತ ಯಾವ ಅಂಶಗಳಿವೆ, ಔಷಧೀಯ ಅಂಶಗಳೇನಾದ್ರೂ ಇವೆಯಾ ಅಂತ ಹೇಳುವಂತ ಅಧ್ಯಯನ ಇನ್ನಷ್ಟೇ ಆಗ್ಬೇಕಾಗಿದೆ. ಅದು ಆದಾಗ ಇದರ ನಿಜವಾದ ಮೌಲ್ಯ ಗೊತ್ತಾಗಬಹುದು. ಈಗ ಮೇಲ್ನೋಟಕ್ಕೆ ಕಾಣುವ ಹಾಗೆ ಅದನ್ನ ಒಂದು ವಾಣಿಜ್ಯೋದ್ದೇಶಕ್ಕಾಗಿ ಬಳಸುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. 2 ಕಾರಣಕ್ಕಾಗಿ. ಒಂದು, ಅದರಲ್ಲಿ ಸಿಕ್ಕುವಂತ ಉತ್ಪಾದನೆಯ ಪ್ರಮಾಣ ಬಹಳ ದೊಡ್ಡದಿಲ್ಲ. ಒಂದು. ಎರಡನೇ, ಅದನ್ನ ಇದು ದೊಡ್ಡದಿಲ್ಲದ ಕಾರಣವೇ ಅದನ್ನ ಕಮರ್ಷಿಯಲ್ ಅದು ವಯಬಲ್ ಆಗ್ಲಿಕ್ಕೆ ಕಷ್ಟ ಉಂಟು. ಅದಕ್ಕೆ ಶೆಲ್ಫ್ ಲೈಫ್ ಇರೋದು ಕಡಿಮೆ, ತಾಳಿಕೆ ಕಡಿಮೆ ಅಂತ ಹೇಳುವಂಥದ್ದು 2ನೇ ಕಾರಣ. ತಾಳಿಕೆ ಕಡಿಮೆ ಆದ್ದಕ್ಕಾದರೂ ನಾವು ಪರಿಹಾರ ಕಂಡುಕೊಳ್ಬಹುದು, ಅದನ್ನ ಸಂಸ್ಕರಿಸಿ ಇಡಬಹುದು ಅಥವಾ ಫ್ರೋಸನ್ ರೂಪದಲ್ಲಿ ಇಡಬಹುದು. ಆದ್ರೆ ಎರಡೂ ಕೂಡ ಈಗ ಸಾಧ್ಯತೆ ಕಡಿಮೆ ಇದೆ. ಹಾಗೆಂತೇಳಿ ನಾವು ನಿರಾಶರಾಗಬೇಕಾಗಿಲ್ಲ. ಅಡಿಕೆ ಸಿಪ್ಪೆ ಇವತ್ತು ಅಡಿಕೆ ವ್ಯಾಪಕವಾಗಿ ದೇಶದ ಉದ್ದಗಲದಲ್ಲಿ ಹರಡಿದೆ. ಅಡಿಕೆ ಹರಡಿದೆ ಅಂದ್ರೆ ಅಡಿಕೆ ಸಿಪ್ಪೆ ಎಲ್ಲೆಲ್ಲೋ ಹೋಗಿ ಬೀಳ್ತದೆ. ವಿಶೇಷವಾಗಿ ಹಸಿ ಅಡಿಕೆ ಬೆಳೆಯುವ ಪ್ರದೇಶದಲ್ಲಿ ಇವತ್ತು ಅಡಿಕೆ ಸುಲಿಯುವುದರ ಕೇಂದ್ರೀಕರಣ ಆಗಿದೆ.
ಕೇಂದ್ರೀಕರಣ ಆಗಿ ಅಡಿಕೆ ಮಿಲ್ಲುಗಳು ಬಂದಿವೆ. ಕರ್ನಾಟಕದ ಹಸಿ ಅಡಿಕೆ ಕೆಂಪಡಿಕೆ ಬೆಳೆಸುವ ಪ್ರದೇಶದಲ್ಲಿ ಕನಿಷ್ಠ ಒಂದು 25 ಅಡಿಕೆ ಗಿರಣಿಗಳು ಬಂದ್ಬಿಟ್ಟು ಊರ ಅಡಿಕೆ ಎಲ್ಲ ಅಲ್ಲಿ ಬಂದು ಅದರ ಸಿಪ್ಪೆಯನ್ನ ಎಲ್ಲಿ ಹಾಕೋದು ಅಂತ ಒಂದು ತಲೆನೋವು ಶುರುವಾಗಿದೆ. ಸಿಪ್ಪೆಗೆ ಬೆಂಕಿ ಹಾಕ್ತಾ ಇದ್ದಾರೆ. ಸಿಪ್ಪೆ ಒಂದು ಸೋಷಿಯಲ್ ನ್ಯೂಸೆನ್ಸ್, ಸಾಮಾಜಿಕ ತಲೆನೋವು ಆಗಿಬಿಟ್ಟಿದೆ. ಅಂತ ಜಾಗಗಳಲ್ಲಿ ಈ ಅಣಬೆ ಏನಿದೆ ಇದನ್ನ ಹಸಿ ಅಡಿಕೆಯ ಸಿಪ್ಪೆಯಲ್ಲಿ ಕೂಡ ಇದೇ ಅಣಬೆ ಚೆನ್ನಾಗಿ ಬೆಳೀತದೆ. ಈ ಅಣಬೆ ಅದು ಒಣಗಬೇಕು, ಆಮೇಲೆ ಅದಕ್ಕೆ ಬೇಕಾದಂತ ಒಂದು ಪರಿಸ್ಥಿತಿ ಕಲ್ಪಿಸಿ ಕೊಡ್ಬೇಕು. ಸಣ್ಣ ಕೆಲಸ ಇದೆ. ಅದನ್ನ ಮಾಡಿಬಿಟ್ರೆ ಆ ಸಿಪ್ಪೆ, ಒಮ್ಮೆ ಅಣಬೆ ಬೆಳೆದ ಸಿಪ್ಪೆ ಗೊಬ್ಬರಕ್ಕೆ 100ಕ್ಕೆ 100 ತಯಾರಾಗ್ತದೆ. ಅದನ್ನ ಗೊಬ್ಬರವಾಗಿಯೇ ಬೇಕಾದ್ರೆ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಗೊಬ್ಬರ ಆಗಿ ಮಾರಾಟ ಮಾಡಬಹುದು. ಈಗ ಯಾರು ಅಡಿಕೆ ಮಿಲ್ಲಿದ್ದಾರೋ ಅವರ ಒಂದು ಸಹ ಸಂಸ್ಥೆಯಾಗಿ ಈ ತರ ಗೊಬ್ಬರ ಮಾಡುವ ಸಂಸ್ಥೆ ಇಟ್ಕೊಂಡ್ರೆ, ಹಾಗೆ ಮಾಡುವಾಗ ಆ ಪ್ರೋಸೆಸ್ ನಲ್ಲಿ, ಆ ಪ್ರಕ್ರಿಯೆಯಲ್ಲಿ ಬರುವ ಅಣಬೆಗಳನ್ನ ತೆಗೆದು ಅದಕ್ಕೆ 2 ಗಂಟೆ ತೆಗಿಲಿಕ್ಕೆ ಸಿಕ್ಕುವಂಥದ್ದು, 4 ರಿಂದ 6 ಗಂಟೆ ತೆಗೆದು ಬಿಟ್ಟು ಹತ್ತಿರದಲ್ಲಿ ಒಂದು ಫ್ರೀಸರ್ ನಲ್ಲಿ ಇರಿಸಿಬಿಟ್ರೆ, ಒಮ್ಮೆ ಬ್ಲಾಂಚ್ ಮಾಡಿ ಫ್ರೀಸರ್ ನಲ್ಲಿ ಇರಿಸಿಬಿಟ್ರೆ ಮತ್ತೆ ಬೇಕಾದಾಗ ಅದನ್ನೊಂದು ವಿಶೇಷ ಅಡುಗೆಗೆ ಹತ್ತಿರದ ಹೋಟೆಲ್ ಶಿವಮೊಗ್ಗವೋ ಎಲ್ಲೋ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಒಂದು ಗೊಬ್ಬರ ಮಾಡಲಿಕ್ಕೆ ತುಂಬಾ ಅನುಕೂಲ. ಗೊಬ್ಬರ ಆಗ್ತಾ ಇರುವಾಗ ಒಂದು ಸಹ ಉತ್ಪನ್ನವಾಗಿ ಅಣಬೆಯನ್ನ ಬೆಳೆಸುವ ಸಾಧ್ಯತೆ ಇದೆ. ಇದರಿಂದ ಸಾಮಾಜಿಕ ಉಪಯೋಗ ಏನಂತ ಹೇಳಿದ್ರೆ ಎಲ್ಲೆಂದರಲ್ಲಿ ಕಸ ಬಿಸಾಡಿ ಅದರಿಂದ ಬರುವಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇದೆ. ಆಕಸ್ಮಿಕವಾಗಿ ಇದನ್ನ ನಮ್ಮ ವಿಜ್ಞಾನಿಗಳು CPCRI ಅಥವಾ TBJRI ಅವರು ಸಂಶೋಧನೆ ಮಾಡ್ತಾ ಹೋದಾಗ ಇನ್ನೂ ಏನೋ ಅನುಕೂಲವಾದಂತ ನ್ಯೂಟ್ರಸಟಿಕಲ್ ಔಷಧ ಪೂರಕ ಗುಣಗಳೇನಾದ್ರೂ ಕಂಡು ಬಂದ್ರೆ ಇದಕ್ಕಿಂತ ದೊಡ್ಡ ಅವಕಾಶ ಇದರಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಬೀಜ ಬಿತ್ತನೆ ಇರುವಂತದ್ದು ಹಳ್ಳಿ ಮೂಲೆಯಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಮಾಡ್ಲಿಕ್ಕೆ ಅನುಕೂಲ. ರೈತರು ಕೂಡ ಒಂದು ಪ್ರಾಯೋಗಿಕ ಮಟ್ಟದಲ್ಲಿ ಸತತವಾಗಿ ಬೆಳೆ ತೆಗೆದಿದ್ರು ಕೂಡ ಇದನ್ನ ತೆಗೆದು ಅದನ್ನ ಬಳಕೆ, ಅಣಬೆಯನ್ನು ಯಾರು ಇಷ್ಟಪಡ್ತಾರ ಅವರಿಗೆ ಎಲ್ಲವೂ ಇದು ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ಇದು ಗುಣಮಟ್ಟದಲ್ಲಿ, ತಿನ್ನೋ ರುಚಿಯಲ್ಲಿ ಏನು ಹಿಂದೆ ಇಲ್ಲ ಅಂತ ಅಣಬೆ ತಿನ್ನುವವರೆಲ್ಲ ಇದಕ್ಕೆ ಒಳ್ಳೆ ಮಾರ್ಕು ಹಾಕಿದ್ದಾರೆ. ಹಾಗೆ ರೈತರು ಕೂಡ ಸ್ವಲ್ಪ ಬೆಳೆಯನ್ನ ಏನೂ ದೊಡ್ಡ ಖರ್ಚಿಲ್ಲದೆ ಮಾಡಿ, ಸಾಕಷ್ಟು ಪ್ರೋಟೀನ್ ಇದೆ, ಅದು ಒಳ್ಳೆ ಪೋಷಕಾಂಶ ಭರಿತವಾಗಿದೆ, ಮಾಡುವಂತ ಪ್ರಯೋಗವನ್ನ ಅವರವರ ಮನೆಗಳಲ್ಲಿ ಸಣ್ಣ ಸಣ್ಣ ರೀತಿಯಲ್ಲಿ ನಾವು ಅಲಸಂಡೆ ಬೆಳೆದ ಹಾಗೆ ಇದನ್ನು ಕೂಡ ಒಂದು ಬೆಳೆಸಿ ತಿನ್ನುವಂತ ಕೆಲಸವನ್ನ ಮಾಡಬಹುದು.